ನಿಮ್ದ ಕಿಸಿ ರಿಸಿಯು ಅರ್ಕ ಬೂಸ್ ಜುಮ್ಕಿ ಬೇಕಾ? ಚುಮ್ಕಿ ಈ ತರ ಇಲ್ಲ ನನಗೆ. ನಿಮ್ಡ ದೂಸರಾ ಟೆಲ್ ಮಿ ಅಬೂಸ್ ಕಬೂಸ್. ನಿನ್ ಕಡ್ದೇನೆ ನಾನಿ ನನ್ನ ಕಡೆ ನೋಡಿ ನಾನಿ ಬಡಿತೊಂಡಿನ್ನ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂದ್ರೆ ಇವತ್ತು ಭಾಳ ದಿನ ಆಯ್ತು ಏನೋ ಒಂದು ಮಾಡೋಣ ಲಾಗ್ ಅಂತಂದು ಭಾಳ ಡಿಫ್ರೆಂಟ್ ಆಗಿರಲಿ ಸ್ವಲ್ಪ ಏನಾದರೂ ಮಾಡಮ್ಮ ಅಂತ ಬಂದಿದ್ವಿ. ಸೊ ಏನಂತಂದರೆ ಬಾಯಿಲಿ ನೀರು ಹಾಕ್ಕೊಂಡು ಒಂದು ಸಾಂಗ್ ಆಡ್ಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವಿಡಿಯೋ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತಂದು ಹೇಳ್ತಾ ಬರೀ ಸ್ಟಾರ್ಟ್ ಮಾಡಮ್ರಿ. ರೆಡಿನಾ? ರೆಡಿ ಸಾಂಗ್. ಸೊ ಬರ್ರಿ ಮಾಡಮ್ರಿ. ಸಾಂಗ್ ಯಾವುದಂತ ಚಾಯ್ಸ್ ಮಾಡ್ಬೇಕು. ಲೆಟ್ಸ್ ಗೋ. ಹಾ ಸ್ಟಾರ್ಟ್ ಅನ್ಲ ಏನ್ರಿ ಕಾಲಿ Nimda, Dozras tell me. Har tabush crack oik nim bomla. Mohino zuku, lo hakwa, unakas. ಎಲ್ದಕ್ಕೆ ಇಟ್ಟಾಗಿದ್ದೀವಿ ಕ್ಯಾಮ್ರಾಕ್ಕೆ ನೀರು ಚಿಡದವು. ನಿಮ್ದ ಕಿಸಿ ರಿಸಿಯು ಒಂದು ಮನೆ ಹಾಕಬೇಕು. ನಿಮ್ದ ಕಿಸಿ ರಿಸಿಯು ಕಿಡ್ರಿ ಬೀಸ್ ಕುಡಿ ನಿಮ್ದಿ ನಗು ಬರಲ್ಲ ನೀವೆಲ್ಲ ಮಾಡಿದ್ರೆ. ನೀನು ಸಾಕು, ಇವಾಗ ಬೇರೆ ಅದು ನೀನು ಹಿಂಗೆ ಬರ್ತಾ ಹಂಗಿಂದಾನೆ ಬರ್ಲಿ ಪರವಾಗಿಲ್ಲ. ಸ್ವಲ್ಪ ಆಗ್ಲಾಕ್ರಿ ಹತ್ರ ನಿಂತು ಬಿಟ್ರಿ ಅಲ್ರ ಫುಲ್ ಎದೆಕಾದ್ರೆ ಕಾಣದಿಲ್ಲ ಯಾರು ಫಸ್ಟ್ ಸರ್. ನಿಮ್ಡ ಅರ್ಕ ಬೂಸ್ ಅಷ್ಟೇ ಸ್ಟಾಪ್ ಮಾಡಿ. ಸೊ ಗಾಯ್ಸ್, ಇವ್ರಿಂದ ಯಾರು ನಗ್ಲಾರಂಗ ಆಡೋದಾಗಲಾಗೈತಿ ಇವ್ರಿಂದ. ಸೊ ನಾನು ಆಡದ್ನ ನೋಡಮ್ರಿ ಹೆಂಗಿರುತ್ತ ಅಂತ. ಬಾಬಾ ಜಲ್ದಿ ಬಾ. Har tabush crack oik nim bomla. Mohino zuku, lo hakwa. ಓಕೆ. ನಿಮ್ಡ ದೂಸರಾ ಟೆಲ್ ಮಿ ಅಬೂಸ್ ಕಬೂಸ್. ಔತ್ ಕಬೂರ್ ಶುಭು. ಸೊ ಇದು ಯಾರು ನಗ್ಸಕ್ ಆಗ್ಲಿಲ್ಲ, ನಾನೇ ಗ್ರೇಟ್. ಸೊ ಬಾ ನೆಕ್ಸ್ಟ್ ನಿಂದ. ಯಾರು ಉಗುಳ್ಬಾಡ್ರಿ, ಮತ್ತೆ ನೀರಿಲ್ಲ. ನಿಮ್ದ ಕೇಳಿಸಿ ಇನ್ನೊಂದ್ಸಲ. Nimda, Dozras tell me. Har tabush crack oik nim bomla. ಅಪ್ಪಿ ಫುಲ್ ಬರಲ್ಲ ಅಪ್ಪಿ ನನಗ. ರೆಡಿ? ಎಲ್ರು ಕುಡಿದಿರ ಒಂದ್ಸತಿ ಕೇಳ್ಸ್ಕೊಂಬಿಡಿ. Nimda, Dozras tell me. Har tabush crack. ನನಗೆ ನಗು ಬರ್ತೈತಿ.
ತಡಗಪ್ಪಿ ಇರ ಆಡ್ತೀನಿ ನಿಂಬುಡ ತಡಿ दूसरा ಅಲ್ಲಿಗೆ ಅದು ಅಷ್ಟ ಬರುತ್ತಾ ನಿಂಬುಡ दूसरा टेल ಅಷ್ಟೇ ನಿಂಬುಡ दूसरा टेलविया ಸಾಕಪ್ಪಿ ಸಾಕು ನನಗೆ ಆಡನೆ ಬರ್ಲೈತ ಈಗ ಯಾರ್ದು ನಾನು ಕುಡಿಬೇಕಣ್ಣ ಕ್ಲಿಯರ್ ಆಗಿ ಆಡ್ರಿ ಸ್ವಲ್ಪ ನಾನು ಅಲ್ಲಿ ಮಟ್ಟ ಆಡಿದ್ನಲ್ಲ ಅಲ್ಲ ಈ ಕುಡಿದ ಮಧ್ಯೆ ನಾ ಹೇಳ್ಬೇಕ ದಾಡಿ ಅವ್ರಿಗೆ ಅದು ನಮಗ ಬರ್ದೇ ಇರೋದು ಭಾಷೆ ಹಾಕಿದ್ರೆ ಅಲ್ಲ ಬರ್ದೇ ಇರೋ ಭಾಷೆ ಹಾಕಿ ಕೇಸಿ ಚಲೋ ಆಡು ಅಂದ್ರೆ ಹೆಂಗ ನಿಮ್ದ ಇದು ಹಿಡ್ಕೋಬೇಕಾ ನಿಮ್ದ दूसरा स्टाइल अर्थ ಅಷ್ಟೇ ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ನಿಮ್ಡ ಅರ್ಥಕ್ಕೆ ಯಾಕೆ ಅರ್ಥಕ್ಕೆ ಯಾಕೆ ಇಷ್ಟ ನಿಮ್ದ ಅಷ್ಟ ನಿಮ್ದ ಅಷ್ಟ ಟೆಲ್ ಮೀ ನಿಮ್ದ ಇವರ ಸೌಂಡ್ ಮಾಡ್ತಾರೆ ನಿಮ್ದ ಅಸ್ತಬುಲ್ ಒಂದೇ ವಿಕೆಟ್ ನಿಮ್ದ ಅಸ್ತಬುಲ್ ಇವಾಗ ಕಿತ್ತಾನೆ ಮಾಡ್ಬೇಕು ধনকে দেখলু তুই ননিস না মনকে চিনলু না সোনাকে চিনলু বানাকে চিনলু মনুষ্য চিনলু না ধন নাই বলি মোর পাকে ননি তার কাজে উঠি গল ಚೀಚಿ ಚೀರ ರುಣಿ ಚೀ ಚೀಚಿ ಚೀರ ರುಣಿ ಚೀರ ಚೀರ ಸೀರೆ ಬಂದ ಚೀಚಿ ಚೀರ ಮೋರೆ ಚೀರ 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 ಮೋರೆ ನೆಕ್ಸ್ಟ್ ಏನು ಮನೆ ಕಟ್ಟಿದ್ನಿ ಎಲ್ಲ ಕಟ್ಟಿದ್ನಿ ಸಾಂಗ ಬರಲ್ಲ ಇದ್ದಲ್ಲಿ ಚೀರ ಚೀರ ನನೆ ಚೀ 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 ಚೀರ ನನೆ ಚೀರ ಮೇಲೆ ಪಾರಿಕೊಂಡ್ರಿ ಗಂಡ್ರಿ ಗಂಡ್ರಿ ಅನ್ನೋದು ಸರಿನಾ ನೀರಾವ ಚೀರ ನನೆ ಚೀ 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 ಏಯ್ ಮಚ್ಚ ಬರಲ್ಲ ಮಚ್ಚ ಚೆನ್ನಾಗಿಲ್ಲ ಏಯ್ ಚೆನ್ನಾಗಿಲ್ಲ ಏಯ್ ಬೇರೆ ಅದನ್ನ ಹಾಕಿರೋದು ಬಿಡು ಮಚ್ಚ ಹಾ ಹಾಡ್ಲಾ ಸ್ಟಾರ್ಟ್ ಆಡ್ಲಾ ಚೀನಾ ಚೀನಾ ನೆನೆ ಚೀ ಚೀ ಚೀ
ಚೀರನ ಚೀ ಜಿ ಜಿ ಪನ್ಕ ಜನನ ಭಂಜನಕನ ಪನ್ಕ ಜನನ ಭಂಜನಕನ ಮಾಡಕ್ಕಿದ್ದೆ ಸಾಯಂಕಾಲ ಸಾಂಗ್ ಇತ್ತ ಆಡಿದ್ನಂಗ ಅದೇ ಮತ್ತೆ ಚೆನ್ನಾಗಿಲ್ಲ ಅದು ಯಾರಿಗೆ ಆಡಕ್ ಬರ್ತಾರೆ ಆಡ್ಲಾರ್ದು ಯಾಕೆ ಬರಲ್ಲ ಯಾರಿಗೂ ಕಾಣದಂತೆ ಯಾರು ನೋಡದಂತೆ ಆಡಿನ ಸಾಲಿನಲ್ಲಿ ಹಾಕಿ ನೀರ್ ಹಾಕಿ ಬೇಡ ಪಟ್ಟು ಹೋಗು ಇನ್ನೊಂದ್ಸಲ ಆಡೋದು ಯಾರಿಗೂ ಕಾಣದಂತೆ ಸಾಂಗ್ ಆಡ ಹೋಗುತ್ತಿಲ್ಲ ಯಾರು ನೋಡದಂತೆ ಆಡಿನ ಸಾಲಿನಲ್ಲಿ ದೊಡ್ಡ ಸಿಗರ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೋಡಿದ ಮಾಯ ಚೇತನ ಆದಂತೆ ಈಗ ನಾನು ನೀ ಕಂಡ ಮೇಲೆ ಬಾಕಿ ಮಾತೇನು ಆ ಸಾಕ್ ಆಫ್ ಮಾಡೋ ಅಲ್ಲ ಸ್ಟಾರ್ಟ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನಿನ್ನನೇ ನೋಡುವಂತೆ ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕ ಬೇಡ ಮುಂದ್ ತಗಮನ ಬರ್ರಿ ಇಲ್ಲಿ ಸಂತೆ ನಡ್ದೈತಿ ತಗೊಂಡ್ ಹೋಗ್ಬೇಕು ತರಕಾರಿ ಇಲ್ಲ ಮನ್ಯಾಗ ಜಿಮ್ಕಿ ತನಗತ್ತೆ ನೋಡ್ರಿ ಮನ್ಯಾಗ ಜಿಮ್ಕಿ ಅದಾವ ಮತ್ತೆ ಜಿಮ್ಕಿ ಬೇಕಾ ಚಲೋ ಅದ ತೋರ್ಸ ಜಿಮ್ಕಿ ತನಗತ್ತವ ಇವನು ಬೇಸದ ಏಯ್ ಬುಟ್ಟಿ ಏನಿಂದ ನೋಡಿ ನಾಲಿ ಬಡಿತೊಂಡಿನ ನಿಮ್ಮ ನನ್ನ ಕಡಿತೆ ನಾಲಿಗೆ ನೋಡ್ರಿ ನಿಂಗೆ ಕಡ್ದೇನೆ ನಾಲಿ ನನ್ನ ಕಡಿಯಾಕತ್ತ ನೋಡ್ರಿಗ ಏ ಸಾನ್ವೆ ಬುಡ್ಡಿ ಸಾಲಿವಿ ಏನ್ ಹಚ್ಕೊಂಡ್ಬಿಟ್ಟಿದೆ ಮಗಕ್ಕ ಐ ಐ ಅದಕ್ಕಿದೀನ ನೋಡಕ್ಕೆ ಏ ಸೊ ಬರ್ರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಟೈಮ್ ಬಂತು ಅನ್ಸುತ್ತೆ. ಸೊ ಹೇಳಪ್ಪ, ಭಾಳ ಜನ ಕಮೆಂಟ್ ಹಾಕ್ಯಾರ. ಭಾಳ ಜನ ನಮ್ಮ ತಂಗಿ ಬಗ್ಗೆ ಕೇಳಿದ್ರಿ, ನೀವೇನು ರಿಪ್ಲೈನೇ ಕೊಡಲ್ಲ, ನಿಮ್ಮ ತಂಗಿ ಎಷ್ಟು ಸತಿ ಕೇಳಿದ್ರು ಅಂತ. ನಮ್ಮ ತಂಗಿಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರಿ. ಆಕಿಂದ ರೀಸೆಂಟಾಗಿ ಮದುವೆ ಯಾಕೆ ಆಕಿನ ಮದುವೆ ಆಗಿ 1 ತಿಂಗಳಾಯ್ತು, 1 ವರ್ಷ ಆಯ್ತು. ಅದಕ್ಕೆ ಅವ್ರು ಇನ್ನೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನು ಮಾಡಿಲ್ಲ. ನಿಮ್ಗೇನಾದರೂ ಇದ್ರೆ ನಾವು ನಿಮ್ಗೆ ಹೇಳ್ತೀವಿ. ಅವ್ರ ಮನೆಯವರಿಗೆ ಯಾಕೆ ತೋರಿಸಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ವಿಡಿಯೋದಾಗೆಲ್ಲ ಕಾಣಿಸೋದು. ಅದಕ್ಕೆ ಹಂಗಾಗಿ ನಾವು ತೋರಿಸಿಲ್ಲ. ನಮ್ಮ ತಂಗಿ ಜೊತೆನೂ ಜಾಸ್ತಿ ಮಾತಾಡ್ಸೋಕ್ಕಾಗಿಲ್ಲ. ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಯಾಕೆ ಫೋರ್ಸ್ ಮಾಡಿ ತೋರಿಸೋದು, ಅದಕ್ಕೆ ತೋರಿಸಿಲ್ಲ. ಮತ್ತು ಮನೆ ಹೋಮ್ ಟೂರ್ ಮಾಡಿರಿ, ಹೇಳಲಾಗಿರಿ, ರಿಪ್ಲೈನೇ ಮಾಡಲಾಗಿರಿ, ಇದೇ ಬಂದ ಕಮೆಂಟ್ಗಳು.
ಅಲ್ಲ ಮನೆ ಚೇಂಜ್ ಮಾಡ್ಬಿಡೋದು ಪ್ರೆಗ್ನೆಂಟ್ ಇದೀವಿ. ಅದೊಂದು ಹೇಳಿದ್ರಿ, ಗೊತ್ತಿರ್ಲಿಲ್ಲ ನಮಗ ಪ್ರೆಗ್ನೆಂಟ್ ಇದ್ದಾಗ ಮನಿ ಚೇಂಜ್ ಮಾಡ್ಬಾರ್ದು ಅಂತ. ಅಲ್ಲೇ ಇಡು ಮಗಳೇ, ಹೇಳಿದ್ರೆ ಗೊತ್ತಾಗಿತ್ತು ನಮಗ. ನಾವು ಇಲ್ಲ ಅಂಟಿಸ್ತು ಬಿಡ ಇಲ್ಲಿಗ ಬಿಡೋದನ್ನ. ಹೇ ಸುತ್ತೇರು. ಅದಕ್ಕೆ ನಾವೇನೀಗ ನನಗೂ ಮನ್ಸಿಲ್ಲ ಇಲ್ಲಿ ಬಿಟ್ಟು ಹೋಗಕ್ಕ. ಸುಮ್ಮನೆ ಡೆಲಿವರಿ ಇಲ್ಲಿ ಮಾಡ್ಕೊತೀನಿ ಅನ್ನೋದು ಗೊತ್ತಿಲ್ಲ, ಊರಾಗ ಮಾಡ್ಕೊತೀನಿ ಅನ್ನೋದು ಗೊತ್ತಿಲ್ಲ. ಅದ್ರ ಸಂಬಂಧ ನಾನು ಸುಮ್ಮನೆ ಯಾಕೆ ಈಗ ಬೇರೆ ಮನೆ ಹೋಗೋದು, ಆಮೇಲೆ ನೋಡಿದ್ರೆ ಡೆಲಿವರಿ ಆದ್ಮೇಲೆ ಅಂತ ಸುಮ್ಮನಾಗಿವಿ. ಹೀಗೆ ಸದ್ಯಕ್ಕೆ ಖಾಲಿ ಮಾಡಲ್ಲ ಬಿಡ್ರಿ ನಾವು. ಬ್ಯಾಡ ಅನ್ಸ್ಬಿಟ್ಟಿತ್ತು ನನಗೆ, ಯಾಕ ಈ ಹೇಳ್ಬಿಟ್ಟು ಹಂಗೆ ಅನ್ಸೋದು. ಅದ್ರ ಸಂಬಂಧ ಇನ್ನೊಂದೇನಂತಂದ್ರೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಏನಂದ್ರೆ ಅಗ್ ಮಾಡೋದ್ರಿಂದ ಅವ್ರಿಗೆ ಏನೋ ಅಸಹ್ಯ ಆಗ್ಬಿಡ್ತಂತ, ಈ ಥರ ಎಲ್ಲ ಮಾಡಬೇಡ್ರಿ ಅಂತ ಕಮೆಂಟ್ ಹಾಕಿದ್ರು. ಅಸಹ್ಯವಾಗಿರುತ್ತೆ, ನೀವು ಆ ಥರ ಅಗ್ಗೆಲ್ಲ ಮಾಡಬಾರ್ದು, ಅಗ್ಗೆಲ್ಲ ಮಾಡಬಾರ್ದು ಅಂತ ಕಮೆಂಟ್. ಅಸಹ್ಯವಾಗಿರುತ್ತೆ, ನಾವು ನೋಡೋಕ್ಕೆ ಆಗಲ್ಲ ಅಂತಂದ್ರೆ. ಅದೇನು ಸುಮ್ಮನೆ ಅಗ್ ಮಾಡಿದ್ರೆ ಅದು ಏನು ಅಸಹ್ಯ ಆಗ್ಬಿಟ್ಟದ ಅಂತ ನನ್ಗೆ ಗೊತ್ತಾಗಲ್ಲಾಗೈತಿ. ಸೊ ಹಗ್ಗು ಮಾಡೋದ್ರಿಂದ ನನಗೇನು ಅಸಹ್ಯವಾಗಿ ಅಂತ ನನಗೇನು ಹಂಗೆ ಅನಿಸ್ಲಿಲ್ಲ. ಏನಪ್ಪ ನನ್ನ ಮಮತಾದ ಬರ್ತ್ಡೇ ಇತ್ತು, ನಾನು ಅಷ್ಟು ಫುಲ್ಲು ಖುಷಿಯಾಗಿದ್ದೆ. ಏನೋ ಒಂದು ಹಗ್ಗು ಮಾಡಿದೆ, ಹಂಗೆ ಒಬ್ರು ಕಮೆಂಟ್ ಹಾಕಿದ್ರು, ಹಗ್ಗು ಮಾಡಬೇಡಿ ಅಸಹ್ಯವಾಗಿರುತ್ತೆ ನೋಡೋಕ್ಕೆ, ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ. ಹಗ್ಗು ಮಾಡೋದ್ರಿಂದ ಏನು ಅಸಹ್ಯವಾಗ್ತದೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಕಮೆಂಟ್ ಹಾಕಿದ್ರು ಒಬ್ರು ಯಾರೋ, ನಾನು ನೋಡಿದೆ, ಅದಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದೆ ನಾನು. ಸೊ ಇಷ್ಟು ನಾನು ಭಾಳ ಜನಕ್ಕೆ ರಿಪ್ಲೈ ಕೊಡಲ್ಲ ಅಂತಂದು ಭಾಳ ಜನ ಹೇಳಕತ್ತೀರಿ, ಅವ್ರು ನೋಡ್ತಾರಕ್ಕ ರಿಪ್ಲೈನೇ ಮಾಡಲ್ಲ ಅಂತಂದು ಕಮೆಂಟ್ ಹಾಕಿದ್ರು. ರಿಪ್ಲೈ ಮಾಡಲ್ಲ ಅಂತ ಅನ್ನೋದಕ್ಕಿಂತ ನಾವು ನೀವು ಈಗ ಕೇಳಿರೋ ಎಲ್ಲ ಪ್ರಶ್ನೆಗೆ ನಾವು ರಿಪ್ಲೈ ಮಾಡ್ತೀವಿ, ಇಲ್ಲಕಂದ್ರೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀವಿ ಅಂತ ಹೇಳ್ತೀವಿ. ಸೊ ನೀವು ಎಲ್ಲ ಏನು ಪ್ರಶ್ನೆ ಬೇಕಾದರೂ ಕೇಳಿ ಹೇಳ್ತೀವಿ, ಕಮೆಂಟ್ ಮುಖಾಂತರ ಕೇಳಿ, ಇಲ್ಲಾಂದರೆ ನೆಕ್ಸ್ಟ್ ಲಾಗಲ್ಲಿ ನಾವು ಹೇಳ್ತೀವಿ. ನಿಮ್ಮ ರಿಪ್ಲೈ ಮಾಡಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ರಿಪ್ಲೈ ಮಾಡ್ತೀವಿ ನಾವು. ಅದೇ ಇವ್ರ ತಂಗಿ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀವಿ. ಮತ್ತು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಮನೆ ಚೇಂಜ್ ಮಾಡ್ಬಿಡೋದು ಹಂಗೆ ಅಂತ ಹೇಳೋದಕ್ಕೆ ನೀವು ಹೇಳಿದ್ದಕ್ಕೆ ನಾವು ಮನೆ ಚೇಂಜ್ ಮಾಡಲ್ಲ ಇವಾಗ ನಾವು, ಯಾಕಂದ್ರೆ ಪ್ರೆಗ್ನೆಂಟ್ ಅದಲ್ಲ ಮಮತಾ. ನೀವು ಹೇಳಿದ್ದು ಕರೆಕ್ಟ್ ಅನಿಸ್ತು ನಮ್ಗೆ, ನಾವು ದೊಡ್ಡವ್ರನ್ನ ಕೇಳಿ ಹೊಡೆದ್ವಿ, ಹೌದು ಹಿಂಗೆ ಅಂತ ಹೇಳಿದ್ರು. ನಮಗೂ ಗೊತ್ತಿದ್ದಿಲ್ಲ, ಅದನ್ನು ಹೇಳೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನಿಮಗೆ. ನಮಗೂ ಗೊತ್ತಿದ್ದಿಲ್ಲ, ಮನೆ ಚೇಂಜ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ವಿ. ನಿಮ್ಮನ್ನು ಬೇಡ ಅಂದೆಲ್ಲ ಪ್ರಶ್ನೆ ಕೇಳಿ ಏನಾದರೂ ಈ ಥರ ಮಾಡಿ ಅಂತಂದ್ರೂ ಕಮೆಂಟ್ ಹಾಕಿ ನಾವು ಮಾಡ್ತೀವಿ. ನಿನ್ನ ಒಂದು ಏನಪ್ಪ ಅಂತಂದರೆ ಕಮೆಂಟ್ ಅಷ್ಟೊಂದು ಬರ್ತಾಯಿಲ್ಲ ನನಗೆ, ಹಂಗೆ ವೀಡಿಯೋಸ್ಗೂ ಲೈಕ್ಸು ಬರ್ತಾಯಿಲ್ಲ, ಜನನೂ ನೋಡ್ತಾ ಇಲ್ಲ. ಹಂಗಾಗಿ ನಮಗೇನೈತಿ, ಕೆಲವೊಂದು 2-3 ಜನ ಹಾಕ್ತಾರೆ ಕಮೆಂಟು, ಹಂಗಾಗಿ ಅವ್ರಿಗೆ ಮಾತ್ರ ರಿಪ್ಲೈ ಮಾಡೋಕತ್ತಿರ್ತೀವಿ. ಸೊ ಇವಾಗ ಎಷ್ಟು ಕಮೆಂಟ್ ಬರ್ತಾವೆ ನೋಡ್ತೀನಿ, ಎಷ್ಟು ಕಮೆಂಟ್ ಬರ್ತಾವೆ ಅಷ್ಟಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಹಂಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ ನಮ್ಮ ಹತ್ರ, ಹಂಗಾಗಿ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ನಮ್ಮಿಂದ.